ದೇವರ ಆಟ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಯಾವ ನಕ್ಷತ್ರದವರು ಯಾವ ದೇವರ ಆರಾಧನೆ ಮಾಡಬೇಕು ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ ಚರ್ಚೆನ ಮುಂದುವರಿಸೋಣ. ದೇವಿಶ್ರೀ ಅವರೇ ತಿಳಿಸ್ಕೊಡಿ. ಈಗ ಅಶ್ವಿನಿ ಭರಣಿಯ ಆಯಿತು, ಕೃತಿಕಾ ನಕ್ಷತ್ರ. ಈ ಕೃತಿಕಾ ನಕ್ಷತ್ರದ ಅಧಿದೇವತೆ ಅಗ್ನಿ ಅಂತ. ಅಗ್ನಿಯನ್ನು ಪೂಜೆ ಮಾಡೋದು ಬೆಂಕಿ ಹಾಕ್ಕೊಂಡು ಪೂಜೆ ಮಾಡೋದಂತಲ್ಲ, ಒಂದು ದೀಪವನ್ನು ಹಚ್ಚಿದ್ರೂ ಅಗ್ನಿ ಅಂತ ಉತ್ಪತ್ತಿ ಆಗುತ್ತೆ. ಅಗ್ನಿ ಅಂತ ನಾವು ಹೋಲಿಕೆ ಮಾಡ್ತಾ ಹೊಡೆದಾಗ 7 ರೂಪದಲ್ಲಿ ಅಗ್ನಿ ಇದೆ. ಬ್ರಹ್ಮಾಗ್ನಿ, ಇಂದ್ರಾಗ್ನಿ, ಚಿತಾಗ್ನಿ, ಎಲ್ಲೆಲ್ಲಿ ಉಪಯೋಗಿಸ್ತೀವಿ ನೋಡಿ. ಸಿಗರೇಟ್ ಕುಡಿಯೋಕ್ಕೂ ಅಗ್ನಿ ಯೂಸ್ ಮಾಡ್ತಾನೆ, ಅಡುಗೆ ಮಾಡೋಕ್ಕೂ ಯೂಸ್ ಮಾಡ್ತಾರೆ, ಭಗವಂತನ ಮಂಗಳಾರತಿ ಮಾಡೋಕ್ಕೂ ಅಗ್ನಿ ಬೇಕು. ಅಗ್ನಿ ಅನ್ನೋದು ಅತ್ಯಂತ ಮಹತ್ವ, ಸೂರ್ಯನ ಕಿರಣಗಳಿಂದ ಬರುವಂಥದ್ದೇ ಅಗ್ನಿ ಅಂತಂದರೆ ಇವರು ಏನು ಮಾಡ್ಬೋದು, ಅಗ್ನಿಯನ್ನು ಯಾವ ರೀತಿ ಪೂಜೆ ಮಾಡೋದು ಅಂತಂದಾಗ ಒಂದು ಮನೇಲಿ ಒಂದು ಕಾಂತಿ ದೀಪವನ್ನು ಹಚ್ಚಿ ಆ ದೀಪಕ್ಕೆ ಯಜ್ಞೇಶ್ವರನ ಆವಾಹನೆ ಮಾಡ್ಕೋಬೋದು, ಅಥವಾ ಅದೇ ಅಗ್ನಿ ಅಂಥೇಳಿ ಯಜ್ಞೇಶ್ವರ ಅಂಥೇಳಿ ಅದೊಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗೂ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ನಂತರ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ನಾವು ಬ್ರಹ್ಮ ಅಂತ ಹೇಳ್ತೀವಿ. ಈ ಬ್ರಹ್ಮನನ್ನು ಪೂಜೆ ಮಾಡೋದು. ಈಗ ಎಷ್ಟೋ ಜನ ಹೇಳ್ತಾರೆ ಬ್ರಹ್ಮನನ್ನು ಪೂಜೆ ಮಾಡಬಾರ್ದು, ಅವನಿಗೆ ಶಾಪಗ್ರಸ್ತರಾಗಿದೆ ಅಂತ. ಹೌದು, ಅದು ಪುರಾಣಗಳಲ್ಲಿ ಹೋಗ್ತಾ ಇರ್ಬೋದು, ಆದರೆ ಬ್ರಹ್ಮನನ್ನು ಸ್ಮರಲೇಬೇಕು. ನಾವೇನು ಹೇಳ್ತೀವಿ, ಎಲ್ಲ ಒಂದು ವಿಚಾರದಲ್ಲೂ ಬ್ರಹ್ಮನ ಸ್ಮರಣೆ ಮಾಡೇ ಪೂಜೆ ಮಾಡ್ತೀವಿ. ಎಲ್ಲ ಒಂದು ವಿಚಾರದಲ್ಲೂ ಒಂದು ಶ್ಲೋಕಗಳೇ ಇದೆ. ಅದರಿಂದ ಇವ್ರೇನು ಮಾಡಬೇಕು, ಬ್ರಹ್ಮನನ್ನು ನಾಮಸ್ಮರಣೆ ಮಾಡ್ಬೋದು. ಫೋಟೋ ಇಲ್ಲ ಅಂತ ನಾಮಸ್ಮರಣೆ, ಅಥವಾ ಗೋ ಪೂಜೆಯನ್ನು ಮಾಡಬಹುದು. ನೋಡಿ, ಈ ಗೋವಿನಲ್ಲಿ ಎಲ್ಲ ಒಂದು ದೇವತೆಗಳ ಅಡಗಿರೋದ್ರಿಂದ ಬ್ರಹ್ಮನಿಗೂ ಗೋವಿನಲ್ಲಿ ಒಂದು ಸ್ಥಾನ ಇದೆ. ಆದ್ದರಿಂದ ಗೋವನನ್ನು ಅವರು ಪೂಜೆ ಮಾಡೋದ್ರಿಂದ ಆ ಬ್ರಹ್ಮನ ಪೂಜೆ ಮಾಡಿದಷ್ಟು ಫಲ ಅವ್ರು ಸಿಗುತ್ತೆ. ಅಥವಾ ಓಂ ನಮೋ ಬ್ರಹ್ಮಾಯ ನಮಃ ಅಂತ ಹೇಳಿ ಆ ಮಂತ್ರವನ್ನು ಉಚ್ಚಾರಣೆ ಮಾಡ್ಬೋದು. ಅಥವಾ ಆ ದಿನ ಅವ್ರು 9 ಸಲಿನೋ 108 ಸಲಿನೋ ಅವ್ರಿಗೆ ಎಷ್ಟು ಸಲ ಅನುಕೂಲ ಆಗುತ್ತೋ ಆ ರೀತಿ ಅನುಕೂಲ ಮಾಡೋದ್ರಿಂದ ಅವ್ರು ಖಂಡಿತವಾಗಿಯೂ ಆಯಾ ಫಲ ಸಿಗುತ್ತೆ. ನೋಡಿ, ವಿಶೇಷವಾಗಿ ಸ್ವರೂಪಣೆ ಮಾಡಿದ್ದಾರೆ. ಏನು, ಅಶ್ವಿನಿ ನಕ್ಷತ್ರದವನ್ನು ಪೂಜೆ ಮಾಡಿದ್ರೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ, ದೀರ್ಘಾಯುಷ್ ಉಂಟಾಗುತ್ತೆ. ಭರಣಿ ನಕ್ಷತ್ರ ಯಮನನ್ನು ಪೂಜೆ ಮಾಡಿದ್ರೆ ದೀರ್ಘಾಯುಷ್ ಆಗುತ್ತೆ, ಮೃತ್ಯು ದೋಷಗಳ ನಿವಾರಣೆ ಆಗುತ್ತೆ ಅಂತ. ಅಂದರೆ ಮನುಷ್ಯ ಈಗ ಮೃತ್ಯುಂಜಯ ನಾವು ಹೋಮ ಅದು ಇದನ್ನು ಮಾಡಬೇಕಾದ್ರೆ ಅಂಥ ಒಂದು ಸಮಯದಲ್ಲಿ ಭರಣಿ ನಕ್ಷತ್ರದಲ್ಲೇ ನಾವು ಇಡ್ತೀವಿ. ಯಾಕೆ ಅಂತಂದರೆ ಭರಣಿ ನಕ್ಷತ್ರದಲ್ಲಿ ಇದ್ದಾಗ ಯಮನ ಆಗಿರೋದ್ರಿಂದ ಆ ಮೃತ್ಯುನ ಓಡಿಸ್ತಾನೆ ಶಿವ ಅಂತ ಒಂದು ನಂಬಿಕೆ. ಆ ದಿನ ಈ ನಕ್ಷತ್ರದಲ್ಲಿ ಬೇರೆಯವರು ಸಹ ಪೂಜೆ ಮಾಡಿದ್ರೆ ಅವ್ರ ಮೃತ್ಯು ದೋಷ ವಾಸಿ ಆಗುತ್ತೆ. ಈಗ ಯಾರಿಗೂ ಗಂಡಾಂತರಗಳಿದೆ ಅಂತ ಹೇಳಿರ್ತಾರೆ, ಒಂದು ಪೂಜೆ ಮಾಡೋಕ್ಕಾಗೋದಿಲ್ಲ, ಹೋಮ ಮಾಡಿ ಹವನ ಮಾಡಿದ್ರೆ 25, 30, 1 ಲಕ್ಷವರೆಗೂ ಕಿತ್ಕೊಳ್ತಾರೆ ಈಗಿನ ಪುರೋಹಿತರು. ಅದನ್ನ ಇಲ್ಲೇನಾಗುತ್ತೆ, ಸೂಕ್ಷ್ಮದಲ್ಲಿ ಮೋಕ್ಷ. ಇದು ಸಿಂಪಲ್, ಮನೇಲಿ ಕೂತ್ಕೊಂಡು ಭಗವಂತ ಅಂತ ನಾಮಸ್ಮರಣ ಮಾಡೋ ವಿಧಾನ. ಆದ್ರಿಂದ ಆ ನಕ್ಷತ್ರದ ದಿನ ಇವರೇ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು, ಮನೇಲಿ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ. ಹಾಗೇನಾಗುತ್ತೆ, ಈ ಭರಣಿ ನಕ್ಷತ್ರದ ದಿವಸ ಯಾರೇ ಆಗಲಿ ಯಮನನ್ನು ಪೂಜೆ ಮಾಡಿದ್ರೆ ಅವರಿಗೆ ಮೃತ್ಯು ಗಂಡಾಂತರಗಳು ದೂರ ಆಗುತ್ತೆ. ಕೃತಿಕಾ ನಕ್ಷತ್ರ ಇವರು ಹೇಳಿದ ಹಾಗೆ ಅಗ್ನಿದೇವತನ ಪೂಜೆ ಮಾಡೋದ್ರಿಂದ ಅದು ಕೆಂಪು ಹೂಗಳು ಅಂತ ಹೇಳಿದೆ. ಕೆಂಪು ಹೂಗಳು ಸಿಕ್ಕಿದ್ರೆ ಸಿಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅದನ್ನ ಆಪೇಕ್ಷಣೆ ನಾವು ಏನು ನೆನೆಸಿ ಪೂಜೆ ಮಾಡ್ತೀವೋ ಅದು ಫಲ ಪ್ರಾಪ್ತಿ ಆಗುತ್ತೆ ಅಂತ. ನಂತರ ರೋಹಿಣಿ ನಕ್ಷತ್ರದ ಬ್ರಹ್ಮನನ್ನು ಪೂಜೆ ಮಾಡೋದ್ರಿಂದ ಸಕಲ ಕಾರ್ಯಗಳು ಸಮಾಗಮನ ಅಂತ. ಈಗ ನಾವು ಯಾವುದೊಂದು ಒಳ್ಳೆ ಕೆಲಸ ಮಾಡಬೇಕು, ಯಾರೋ ಮನೆಗೆ ಬರಬೇಕು, ನಮ್ಗೆ ಅವರು ಇವರು ಸಪೋರ್ಟ್ ಬೇಕಾಗುತ್ತೆ, ಅದನ್ನು ನಾವು ಏನು ಮಾಡಬೇಕು, ಈ ದಿನ ಆ ರೀತಿ ಇದ್ದಾಗ ರೋಹಿಣಿ ನಕ್ಷತ್ರದವರು ಅದನ್ನು ಪೂಜೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಆ ಫಲ ಸಿಕ್ಕೇ ಸಿಗುತ್ತೆ. ಆದರೆ ಇಲ್ಲೇನು, ಧಾರ್ಮಿಕ ವಿಧಿವಿಧಾನಗಳಿಗೆ ನಂಬಿಕೆಯೇ ಮೂಲ. ಇವುಗಳನ್ನು ನಂಬಿ ಕೆಟ್ಟವರಿಲ್ಲ, ನಮ್ಮದೇ ಇರೋರಿಗೆ ನೆಮ್ಮದಿ ಇಲ್ಲ ಅಂತ ಇದು ನನ್ನ ಒಂದು ಉಪದೇಶ ಅಂತ ನಾನು ಹೇಳ್ತಾ ಇರ್ತೀನಿ. ಅಂದರೆ ಎಲ್ಲವೂ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಓಕೆ ಆಚಾರ್ಯರೇ, ಉಳಿದ 5 ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡಿ. ನೆಕ್ಸ್ಟು ಆರುದ್ರಾ ನಕ್ಷತ್ರ. ಈ ಆರುದ್ರಾ ನಕ್ಷತ್ರಕ್ಕೆ ಅಧಿದೇವತ ಶಿವನು. ಈ ಆರುದ್ರಾ ನಕ್ಷತ್ರದ ದಿವಸ ಸೋಮವಾರ ಆಗಿರಬೇಕು. ಶಿವನನ್ನು ತಾವರೆ ಹೂವುಗಳಿಂದ ಅಥವಾ ಬಿಲ್ವ ಪತ್ರದಿಂದ ಅರ್ಚನೆಯನ್ನು ಅಥವಾ ಪೂಜೆಯನ್ನು ಮಾಡಿದರೆ ಸ್ಪರ್ಧೆಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತದೆ, ಜಯ ಉಂಟಾಗುತ್ತದೆ. ಮತ್ತು ಪುನರ್ವಸು ನಕ್ಷತ್ರ. ಈ ಪುನರ್ವಸು ನಕ್ಷತ್ರಕ್ಕೆ ಅಧಿದೇವತ ಅದಿತಿ ಎಂದು ಹೇಳುತ್ತಾರೆ. ಈ ಅದಿತಿ ಯಾರಂದರೆ ಕಶ್ಯಪ ಮಹರ್ಷಿಯ ಪತ್ನಿ, ದೇವತೆಯ ತಾಯಿ ಆಗಿರಬಹುದು. ಈ ಪುನರ್ವಸು ನಕ್ಷತ್ರದ ದಿವಸ ಅದಿತಿಯನ್ನು ಪೂಜಿಸಿದರೆ ತಾಯಿಯ ಮತ್ತು ಹಸು ಕರುಗಳು ರಕ್ಷಣೆ ಉಂಟಾಗುತ್ತದೆ, ಸಂತಾನ ಆಪೇಕ್ಷೆಗಳು ಸಹ ಉಂಟಾಗುತ್ತದೆ, ಸಂತಾನ ಪ್ರಾಪ್ತಿ ಆಗುತ್ತದೆ. ಪುಷ್ಯ ನಕ್ಷತ್ರ. ಈ ಪುಷ್ಯ ನಕ್ಷತ್ರಕ್ಕೆ ಅಧಿದೇವತ ಬೃಹಸ್ಪತಿ. ಪುಷ್ಯ ನಕ್ಷತ್ರದ ದಿವಸ ಬೃಹಸ್ಪತಿಯನ್ನು ಅಂದರೆ ಗುರುವನ್ನು ಪೂಜಿಸಿದರೆ ಹೆಚ್ಚಿನ ವ್ಯಾವಹಾರಿಕ ಜ್ಞಾನ, ಜಾಣತನ, ಅಭಿವೃದ್ಧಿ ಉಂಟಾಗುತ್ತದೆ. ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರಕ್ಕೆ ಈ ನಾಗದೇವತ ಅಥವಾ ಸರ್ಪ ಅಧಿದೇವತ ಆಗಿರುತ್ತದೆ. ಈ ಸರ್ಪವನ್ನು, ನಾಗದೇವತೆಗಳನ್ನು ಪೂಜಿಸಿದರೆ ನಾಗದೋಷ ನಿವಾರಣೆ ಆಗುತ್ತದೆ. ಇದ್ರ ಬಗ್ಗೆ ತಿಳಿಸ್ಕೊಡಿದೆ. ಖಂಡಿತ ಇವರು ಜಯಪ್ರಸಾದ್ ಅವರು ಹೇಳಿದಾಗೆ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ರು ಅಂತ ಹೇಳ್ಬೋದು. ನೋಡಿ, ಆರಿದ್ರಾ ನಕ್ಷತ್ರದ ಬಗ್ಗೆ ಹೇಳಿದ್ರು. ಆರಿದ್ರಾ ನಕ್ಷತ್ರ ಶಿವನನ್ನು ಪೂಜೆ ಮಾಡೋಂಥದ್ದು. ಈ ಆರಿದ್ರಾ ನಕ್ಷತ್ರದವರು ವಿಶೇಷವಾಗಿ ಶಿವನನ್ನು ಆ ದಿನವನ್ನು ತಾವರೆ ಹೂಗಳಿಂದ ಪೂಜೆ ಮಾಡೋ ಅಂತ ಹೇಳುತ್ತೆ. ಈ ತಾವರೆ ಹೂಗಳಲ್ಲಿ 4-6 ವಿಧಾನಗಳಿದೆ. ಅಂತಂದರೆ ಈಗ ಶ್ವೇತ ತಾವರೆ ಅಂತ ಹೇಳ್ತೀವಿ, ಕೆಂದಾವರೆ ಅಂತ ಹೇಳ್ತೀವಿ, ಕೆಂಪು ತಾವರೆಗಳಿರುತ್ತೆ, ಈ ರೀತಿ ಹಲವಾರು ವಿಧ. ಈ ಶಿವನಿಗೆ ಶ್ವೇತ ತಾವರೆ ತುಂಬ ಪ್ರಿಯ.
ಈ ಶ್ವೇತ ತಾವರೆಯಿಂದನೇ ಆತನ ಪೂಜೆ ಮಾಡಿದ್ರೆ ತುಂಬ ಆತನು ಒಲಿತಾನೆ ಅಂತಲೂ ಹೇಳುತ್ತೆ. ಮತ್ತು ಕೆಲವರು ಈ ಒಂದು ನಂಬಿಕಸ್ಥರು ಏನು ಹೇಳ್ತಾರೆ, ಇದು ಮಹಾಲಕ್ಷ್ಮಿ ಸೀಮಿತ, ಹೆಣ್ಮಕ್ಳಿಗೆ ಬಿಟ್ಟರೆ ಬೇರೆಯವ್ರನ್ನ ಪೂಜೆನೇ ಮಾಡಬಾರ್ದು ಅಂತ. ಯಾಕೆ ಅಂತಂದರೆ ನೋಡಿ, ಈ ಎಲ್ಲ ಪುಷ್ಪಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪುಷ್ಪ ಅಂತಂದರೆ ತಾವರೆ ಮಾತ್ರನೇ. ಇದು ಭೂಲೋಕಕ್ಕೆ ಯಾವ ರೀತಿ ಬಂತಂದರೆ ಕಳ್ತನದಿಂದ ಬಂದಿರೋವಂಥದ್ದು. ಯಾಕೆ ಅಂತಂದರೆ ಇದಿದ್ದು ಇಂದ್ರನ ಹತ್ರ ಮಾತ್ರ. ಅದಕ್ಕೆ ಇಂದ್ರ ಅಷ್ಟೊಂದು ಆಶ್ವವನ್ನು ಪಡೆದತಕ್ಕಂಥ ಇಂದ್ರವನದಲ್ಲಿ ಈ ಕೆಂಪು ತಾವರೆಗಳಿತ್ತು. ಅಲ್ಲಿ ಹೋಗಿ ಇಲ್ಲೇನಾಯಿತು, ನಮಗೆ ಎಲ್ಲ ಸಾಧಾರಣ ಹೂಗಳು ಸಿಗ್ತಾ ಇತ್ತು. ಈ ಋಷಿಗಳ ಕೋಪ ಬಂದ್ಬಿಡ್ತು. ಅಂತ ಒಂದು ಶ್ರೇಷ್ಠವಾದ ಪುಷ್ಪಗಳು ಇಂದ್ರನ ಹತ್ರ ಇಟ್ಕೊಂಡು ಅವ್ನು ಪೂಜೆ ಮಾಡ್ದೇ ಬಿಟ್ಬಿಟ್ಟಿನಲ್ಲ ಅವನು ವಯ್ಯಾರಕ್ಕೋಸ್ಕರ ಅಲ್ಲಿ ಅಂತಂದರೆ ನೋಡೋದಕ್ಕೆ ಅಂದವಾಗಿದೆ ಅಂತೇಳಿ ಅದನ್ನ ಹೋಗಿ ತರಬೇಕು ಅಂತೇಳಿ ಈ ಋಷಿಗಳೆಲ್ಲ ಹೋಗಿ ಗಲಾಟೆ ಮಾಡಿ ಅಲ್ಲಿಂದ ಅದನ್ನ ಕಿತ್ಕೊಂಡ್ಬಂದು ಭೂಮಿಗೆ ಹಾಕ್ತಾರೆ. ನಂತರ ಅದು ಭೂಮಿ ಎಲ್ಲ ಹರಡಿದೆ. ಅಂತಂದರೆ ಈ ಒಂದು ಕಮಲದ ಹೂವಿನಲ್ಲಿ ಶಿವನನ್ನು ಆ ದಿನ ಪೂಜೆ ಮಾಡೋದ್ರಿಂದ ಪ್ರಾಪ್ತಿ ಆಗುತ್ತೆ, ಸ್ಪರ್ಧೆಗಳಲ್ಲಿ ಜಯ ಉಂಟಾಗುತ್ತೆ ಅಂತ. ನೋಡಿ, ಎಷ್ಟೋ ಜನ ಈ ಸ್ಪರ್ಧೆಗಳು ಹೋಗ್ತಾರೆ, ಲಕ್ಕಿದೆ ಅವ್ರಿಗೆ, ಅದೃಷ್ಟ ತುಂಬ ಚೆನ್ನಾಗಿದೆ, ಆದರೆ ಓಡ್ತಾರೆ, ಗೆಲ್ಲಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ. ಯಾಕೆ ಅವ್ರಿಗೆ ಕಾನ್ಫಿಡೆನ್ಸೇ ಕಮ್ಮಿ ಆಗ್ತಾ ಇದೆ. ಈಗ ಮನುಷ್ಯನ ನಾವು ಕೆಲವರು ಹೇಳ್ತೀವಿ, ನೆನ್ನೆ ಮೊನ್ನೆ ಇಂಗ್ಲೆಂಡ್ ನೋಡ್ಬೋದು. ಫಸ್ಟ್ ಅವ್ರು ಏನು ಮಾಡ್ತಾರೆ, ಇಂಗ್ಲೆಂಡ್ ಅವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಯಾವ ರೀತಿ ಅಂತಂದರೆ ಇಂಡಿಯಾ ವಿನ್ ಆಗುತ್ತೆ ಅಂತಂದರೆ, ಅಲ್ಲಿಗೆ ಇಂಡಿಯಾ ವಿನ್ ಆಗುತ್ತೆ ಅಂತ ಅವ್ರು ಏನಕ್ಕೆ ತೋರಿಸ್ತಾ ಇದ್ದಾರೆ ಅಂತಂದರೆ ನಮ್ಮ ಬಲವನ್ನು ಕುಗ್ಗಲಿಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂತ. ನಾವು ಅಲ್ಲಿ ಯೋಚನೆ ಮಾಡಬೇಕು. ಯಾವತ್ತೂ ಒಬ್ಬ ಶತ್ರು ನಮ್ಮನ್ನು ಹೊಗಳಿದಾನೆ ಅಂತಂದರೆ ಅಲ್ಲಿ ಏನೋ ಹಿಂದಿನ ಸಂಚು ಇರುತ್ತೆ ಅಂತ. ಇದೇ ರೀತಿ ಇಲ್ಲಿ ಸಹ ಸ್ಪರ್ಧೆಗಳಲ್ಲಿ ಮನಸ್ಸು ಪೂರ್ತಿಯಾಗಿ ಆತನ ಗೆಲ್ಲಬೇಕು ಅಂತಂದಾಗ, ಆತನ ಮನಸ್ಸು ದೃಢೀಕರವಾಗಬೇಕು ಅಂತಂದರೆ ಶಿವನನ್ನು ಪೂಜೆ ಮಾಡಿದ್ರೆ ಖಂಡಿತವಾಗೂ ಸ್ಪರ್ಧೆಗಳಲ್ಲಿ ಜಯ ಉಂಟಾಗುತ್ತೆ, ಆತನಿಗೆ ದೃಢೀಕರಣ ಬರುತ್ತೆ. ಇವರು ಪುನರ್ವಾಸ ನಕ್ಷತ್ರ ಬಗ್ಗೆ ಹೇಳಿದ್ರು ಅದಿತಿ ಅಂತ ಹೇಳ್ತೀವಿ, ಕಾಶ್ಯಪ ಮಹರ್ಷಿಯ ಪತ್ನಿ. ಈ ಅದಿತಿನ ಹೆಂಗೆ ಪೂಜೆ ಮಾಡೋದು? ಮಹರ್ಷಿ ಹೆಂಡತಿ ಇವಾಗ ಇಲ್ಲ, ನಾವು ಯೋಚನೆ ಮಾಡಬೇಕು. ಇದೆಲ್ಲ ಒಂದು ಯಕ್ಷ ಪ್ರಶ್ನೆನೇ. ಅದಿತಿ ಅಂದಿದ ತಕ್ಷಣ ಕಾಶ್ಯಪ ಮಹರ್ಷಿ ಯಾರು? ಗುರು ಅಂತ ಹೇಳ್ತೀವಿ. ಗುರುನ ಯಾರು ಓಡಿಸ್ ಮಾಡ್ತೀವಿ? ಬೃಹಸ್ಪತಿ. ಗುರು ಎಲ್ಲಿರ್ತಾನೆ? ಅರಳಿ ಮರದಲ್ಲಿ ಇರ್ತಾನೆ ಗುರು ಅಂತ ಹೇಳ್ತೀವಿ. ಅದಕ್ಕೆ ಅರಳಿ ಮರದಲ್ಲಿ ಬೆಳಗ್ಗೆ ಎದ್ದು ಪ್ರದಕ್ಷಿಣೆ ಮಾಡಿದ್ರೆ ಗುರುಗಳು ಅಲ್ಲಿರ್ತಾರೆ. ಗುರುವಿನ ಪುತ್ರಕಾರಕ ಅಂತ ಹೇಳ್ತೀವಿ, ಆಶೀರ್ವಾದ ಮಾಡ್ತಾನೆ. ಮಂತ್ರ ಅದರಲ್ಲಿ ಓದೋನ್ ಗಾಳಿ ಬಿಡುಗಡೆ ಆಗುತ್ತೆ. ಅದನ್ನ ಉಸಾಟ ಆಡೋದ್ರಿಂದ ಹೆಣ್ಮಕ್ಳಿಗೆ ಗರ್ಭದೋಷಗಳು ನಿವಾರಣೆ ಆಗುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಮರ ಇರುತ್ತೆ. ಯಾವುದಪ್ಪ ಅದಂತಂದರೆ ಬೇವಿನ ಮರ, ಕಹಿ. ಅದಕ್ಕೆ ತಾರಾದೇವಿ ಅದರಲ್ಲಿ ಇರ್ತಾಳೆ. ಅಂದರೆ ಗುರುವಿನ ಪತ್ನಿ ಅಲ್ಲಿರ್ತಾನೆ ಅಂತ. ಅದಿತಿ ಎಲ್ಲಿರ್ತಾಳೆ ಅಂತಂದಾಗ ಬೇವಿನ ಮರದಲ್ಲಿ ಇರ್ತಾಳೆ. ಈ ಬೇವಿನ ಮರಕ್ಕೆ ಆ ದಿನ ಹೋಗಿ ಅವ್ರು ಪ್ರದಕ್ಷಿಣೆ ಮಾಡ್ಕೊಂಡ್ಬಂದ್ರು ಅಥವಾ ಪೂಜೆ ಮಾಡಿದ್ರು, ಅಥವಾ ಬೆಳಗ್ಗೆ ಎದ್ದು ಅದನ್ನು ಎಲ್ಲೋ ನಿಂತ್ಕೊಂಡು ಪರಮಾತ್ಮ ಅದಿತಿ ಅಂತ ಹೇಳಿ ನೆನೆಸ್ಕೊಂಡು ಆ ಬೇವಿನ ಮರವನ್ನು ವೀಕ್ಷಣೆ ಮಾಡಿದ್ರು ಅವ್ರಿಗೆ ಆ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಪುಷ್ಯ ನಕ್ಷತ್ರದ ಅಧಿದೇವತೆ ಬೃಹಸ್ಪತಿ. ಈತನು ಸಹ ಪುಷ್ಯ ನಕ್ಷತ್ರ ದಿವಸ ನೋಡಿ, ಪುಷ್ಯ ನಕ್ಷತ್ರ ದಿವಸ ದಾರಿದ್ರ್ಯ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲಿ ಸಂತಾನ ಮಕ್ಕಳಿಲ್ಲದೆ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಇಲ್ಲಿ ಏನು ಮಾಡ್ಬೋದು? ಪುಷ್ಯ ನಕ್ಷತ್ರ ಅಧಿದೇವತೆ ಬೃಹಸ್ಪತಿ, ಅವನು ಹರಳಿ ಮರದಲ್ಲೇ ಇರ್ತಾನೆ ಅಂತ ಹೇಳ್ಬೋದು. ಈ ಹರಳಿ ಮರದ ಎಲೆಗಳನ್ನು ಪುಷ್ಯ ನಕ್ಷತ್ರ ತಂದು ಮನೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಮನೇಲಿ ದಾರಿದ್ರ್ಯ ಹೋಗುತ್ತೆ ಅಂತ ಕೆಲವು ಶಾಸ್ತ್ರಗಳು ಹೇಳುತ್ತೆ. ಇದು ಮುಂದಿನ ಸಂಚಿಕೆಯಲ್ಲಿ ಬರ್ಬೋದು. ಈ ದಾರಿದ್ರ್ಯ ನಿವಾರಣೆಗೆ ಏನೇನು ಮಾಡಬೇಕು ಯಾವುದು ಅಂತ ಅದರಲ್ಲಿ ಮುಂದಿನ ಹೇಳ್ಬೋದು. ಅಂತಂದರೆ ಪುಷ್ಯ ನಕ್ಷತ್ರ ಯಾವತ್ತು ಬರ್ತಾ ಹೊತ್ತು ಒಂದು ಹರಳಿ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಪೂಜೆ ಮಾಡ್ಕೊಂಡ್ಬಂದ್ರೂ ಅವ್ರಿಗೆ ಇದೇನಾಗುತ್ತೆ, ಹೆಚ್ಚಿನ ವ್ಯವಹಾರ ಜ್ಞಾನ ಬರುತ್ತೆ ಅಂತ. ಅಂತಂದರೆ ವ್ಯವಹಾರ ಯಾವ ರೀತಿ ಮಾತಾಡಬೇಕು, ಜನರಲ್ಲಿ ಜಾಣ್ಮೆ ಅಂತ ನಾವು ಹೇಳ್ಬೋದು. ಈ ಜಾಣತನ ಎಲ್ಲಿ ಆತನಿಗೆ ಜಾಣತನದಿಂದ ಯಾರನ್ನ ಬೇಕಾದರೂ ಭೇದ ಭಾವಗಳನ್ನು ಮಾತಾಡಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದೊಂದು ಜಾಣ್ಮೆತನ ಇದ್ದರೆ ಮಾತ್ರ. ಮಾತಾಡೋಕ್ಕೆ ಬರಲಿಲ್ಲ ಅಂದ್ರೆ ಜಾಣ್ಮೆತನ ಇಲ್ಲ ಅಂತರ್ಥ. ಅಂತಂದಾಗ ಒಬ್ಬ ಮನುಷ್ಯನಿಗೆ ಜಾಣ್ಮೆತನೆ ಅದರಿಂದ ಬರುತ್ತೆ ಅಂತ ಹೇಳ್ಬೋದು. ನಂತರ ಆಶ್ಲೇಷ ನಕ್ಷತ್ರ ಹೇಳಿದ್ರು ನೋಡಿ, ಆಶ್ಲೇಷ ನಕ್ಷತ್ರ ತುಂಬ ಮಹತ್ತರ ನಕ್ಷತ್ರ. ನಾಗದೇವತೆಗಳನ್ನು ಪೂಜೆ ಮಾಡಬೇಕು. ಸರ್ಪವನ್ನು ಪೂಜೆ ಮಾಡಿ ಅಂತ ಹೇಳಿದ್ರು. ಸರ್ಪವನ್ನು ತಂದಿಟ್ಕೊಂಡು ಪೂಜೆ ಮಾಡೋದಂತಲ್ಲ, ಸರ್ಪದ ರೂಪ. ಈಗ ಎಷ್ಟೋ ಮನೇಲಿ ನಾಗರ ಹೆಡೆ ಇರುತ್ತೆ, ಅಥವಾ ಮನೇಲಿ ಇಟ್ಕೊಳ್ಳೋಕೆ ಕೆಲವರು ಇಷ್ಟಪಡೋದಿಲ್ಲ ಅನ್ನೋರು ನಾಗರ ಕಟ್ಟೆಗೆ ಹೋಗ್ಬೋದು. ಅರಳಿ ಮರದ ಕೆಳಗಡೆ ಹಲ್ಲೆ ಇರುತ್ತೆ. ಆಗ ನಾಗರ ಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ನಾಗದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ. ಆಶ್ಲೇಷ ನಕ್ಷತ್ರ ಅಧಿದೇವತೆ ಸರ್ಪ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಕಾಳಸರ್ಪ ದೋಷ ಇರತಕ್ಕಂಥವ್ರು, ಮತ್ತು ಸ್ಕಿನ್ ಅಲರ್ಜಿ ಬರ್ತಕ್ಕಂಥವ್ರು, ಮತ್ತು ಈ ಮಚ್ಚೆ ಅಂತ ಹೇಳ್ತೀವಿ, ಮತ್ತು ಮೊಂಗು ಅಂತ ಹೇಳ್ತೀವಿ, ಮುಖದ ಮೇಲೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಇದು ಶನಿ ದೋಷದಿಂದ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಸರ್ಪ ವೀಕ್ಷಣೆ ಮಾಡಿದರೆ ಮಾತ್ರ, ರಾಹು ವೀಕ್ಷಣೆ ಮಾಡಿದರೆ, ಇಂಥವರೆಲ್ಲವೂ ಈ ಒಂದು ಆಶ್ಲೇಷ ನಕ್ಷತ್ರ ದಿವಸ ಆ ಒಂದು ಸರ್ಪವನ್ನು ಪೂಜೆ ಮಾಡಿದ್ರೆ ಅಥವಾ ಅವ್ರ ವಂಶಸ್ಥರನ್ನು ಪೂಜೆ ಮಾಡಿದ್ರೆ ಖಂಡಿತವಾಗಿ ಆ ನಾಗದೋಷ ನಿವಾರಣೆ ಆಗುತ್ತೆ, ಜನರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಓಕೆ, ಉಳಿದಂತಹ ನಕ್ಷತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಖಂಡಿತವಾಗ್ಲು. ಈಗ ಮಖ ನಕ್ಷತ್ರ ಅಂತ, ಈ ಮಖ ನಕ್ಷತ್ರ ಅಧಿದೇವತೆ ಪಿತೃದೇವತೆ ಅಂತ ಹೇಳ್ಬೋದು. ಈ ಪಿತೃದೇವತೆಗಳನ್ನು ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಅಂತಂದರೆ ಈ ಪಿತೃ ಅನ್ನೋದು ತುಂಬ ಮಹತ್ತರವಾದ ಸ್ಥಾನ. ಯಾಕೆ ಅಂತಂದರೆ ಪಿತೃದೇವತೆಗಳನ್ನು ನಾವು ಹೇಳ್ತೀವಿ, ಮೊನ್ನೆ ವಿಜ್ಞಾನದ ರೂಪದಲ್ಲಿ ಚರ್ಚೆ ಆಯಿತು ಒಂದು ಜಾಗದಲ್ಲಿ. ಏನಾಗುತ್ತೆ ಅಂತಂದರೆ ನೀವು ತರ್ಪಣ ಮಾಡ್ತಾನೆ ಇರ್ತಲ್ಲ ವರ್ಷ, ನೀವು ಹೇಳ್ತೀರ ಪುನರಪಿ ಜನನಂ ಪುನರಪಿ ಮರಣನಂ ಅಂತ ಹೇಳಿ. ನಿಮ್ಮ ತಂದೆ ತೀರ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಜನ್ಮ ಎತ್ತಿರ್ತಾರೆ, ಆದರೆ ಅವ್ರಿಗೆ ಯಾಕೆ ನೀವು ಪೂಜೆ ಮಾಡ್ತಾ ಇರ್ತೀರ ಇನ್ನೂ ಅಂತ. ಇದು ಎಂಥ ಒಂದು ಪ್ರಶ್ನೆ, ಎಲ್ಲರೂ ತಿಳ್ಕೊಬೇಕನ್ನೋ ಒಂದು ಪ್ರಶ್ನೆನೇ ಇದು. ಯಾಕೆ ಅಂತಂದಾಗ ಪಿತೃಗಳನ್ನ ನಾವು ಪೂಜೆ ಮಾಡಬೇಕು ಅಂದರೆ ಋಣ. ಅದೇನಾಗಿರುತ್ತೆ ಅಂತಂದರೆ ಆ ಭಗವಂತ ಒಂದು ತಂದೆ ಮಕ್ಕಳನ್ನು ಹೆಂಡತಿಯನ್ನು ಪೋಷಿಸಲಿಕ್ಕೆ ಆತನು ಒಬ್ಬರು ಸುಳ್ಳು ಹೇಳಿರ್ಬೋದು, ಒಬ್ಬನು ವಂಚನೆ ಮಾಡಿರ್ಬೋದು, ಒಬ್ರಿಗೆ ಮೋಸ ಮಾಡಿರ್ಬೋದು, ಏನೋ ಮಾಡಿ ಮಕ್ಕಳನ್ನ ಸೃಷ್ಟಿಸಿದ್ದೀನಿ, ಹುಟ್ಟಿಸಿದ್ದೀನಿ, ಅವ್ರಿಗೆ ಊಟ ಆಗಬೇಕು ಅನ್ನೋದೇ ಅವನ ಗುರಿ ಆಗಿರುತ್ತೆ. ಆಗ ಆತನು ಏನು ಮಾಡ್ತಾನೋ ಮಾಡ್ಕೊಂಬರ್ತಾನೆ, ಕರ್ಮ ಮಾಡ್ತಾನೋ ಪಾಪ ಮಾಡ್ತಾನೆ, ಇನ್ನೊಬ್ರಿಗೆ ಏನೋ ಮಾಡಿ ಆತನ ಊಟವನ್ನು ಹಾಕ್ತಾರೆ. ಈ ಊಟವನ್ನೆಲ್ಲ ಆದಾಗ ಒಂದಿನ ಆತನು ತೀರ್ಕೊಂಡ್ಬಿಡ್ತಾನೆ, ಮೋಕ್ಷ ಹೊಂದುತ್ತಾನೆ.
ಆಗ ಈ ಮಕ್ಕಳು ಏನು ಮಾಡ್ತಾರೆ, ಈ ಪಿತೃದೇವತೆಗಳ ಹೆಸರಲ್ಲಿ ಆ ಒಂದು ದಾನ ಧರ್ಮಗಳು, ದ್ವಾದಶ ದಾನಗಳು ಅಂತ ಹೇಳ್ತೀವಿ, ದಶದಾನಗಳು, ಗೋದಾನ, ಭೂದಾನ, ಸುವರ್ಣದಾನ, ಕನ್ಯಾದಾನ ಏನಿರುತ್ತೆ ಇದೆಲ್ಲವನ್ನ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ? ಅಪ್ಪ ಮಾಡ್ತಕ್ಕಂಥ ಕರ್ಮಫಲ ನನ್ನ ಮೇಲೆ ಬರಬಾರ್ದು ಅನ್ನೋದಕ್ಕೋಸ್ಕರ ಮಾತ್ರ. ಅಂತಂದ್ರೆ ಬ್ರಾಹ್ಮಣರಿಗೆ ಇಲ್ಲಿ ದಾನ ಮಾಡ್ತಾ ಇದೆ, ಅವ್ರ ಕರ್ಮ ಏನಿದ್ರು ಈಗ ಹೋಗ್ಬಿಡ್ಲಿ, ಆ ಕರ್ಮ ನನಗೆ ಬರಬಾರ್ದು, ನನಗೆ ಕರ್ಮ ಬಂದಿದೆ ಅಂದ್ರೆ ನಾನು ಆಲ್ರೆಡಿ ಕಷ್ಟದಲ್ಲಿದ್ದೀನಿ, ಆ ಕರ್ಮ ನಾನು ಹೊತ್ಕೊಂಡಿದ್ದೀನಿ ಅಂದ್ರೆ ಮತ್ತಷ್ಟು ಕಷ್ಟಕ್ಕೊಳಗಾಗ್ತೀನಿ ಅಂತಂದ್ರೆ ಆ ಕರ್ಮಗಳಿಗೆ ತರ್ಪಣವನ್ನು ಬಿಡ್ತಾರೆ ಹೊರತಾಗಿ ಪಿತೃದೇವತೆಗಳಿಗಲ್ಲ. ಇದು ಜನರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆದ್ರಿಂದ ಮಖ ನಕ್ಷತ್ರ ದಿವಸ ಪಿತೃದೇವತೆಗಳನ್ನ ಅಮಾವಾಸ್ಯೆ ದಿನ ಪಿತೃಗೆ ಒಂದು ತಿಥಿಯನ್ನು ಕೊಟ್ಟಿದ್ರೆ ಆ ದಿನ ಪಿತೃದೇವತೆಗಳನ್ನು ಪೂಜೆ ಮಾಡಿದ್ರೆ ಅವ್ರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಂತರ ಧನ, ಸಂತಾನ, ಹಸುಗಳು ಸಹ ಸಮೃದ್ಧಿ ಆಗುತ್ತೆ. ನೋಡಿ, ಪ್ರೇತ ಶಾಪ ಅಂತ ಹೇಳ್ತೀವಿ, ಪಿತೃಬಾಧೆಗಳು ಎಲ್ಲಿ ದೋಷಗಳು ಇರುತ್ತೋ ಅವ್ರಿಗೆ ಮಕ್ಕಳೇ ಆಗೋದಿಲ್ಲ. ಅಂತವರು ಮಕ್ಕಳು ಯಾರಿಗ ಹಾಗಲ್ವೋ ಅಂತವರು ಈ ಮಖ ನಕ್ಷತ್ರ ದಿವಸ ಪಿತೃದೇವತೆಗಳಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು, ಮಕ್ಕಳು ಆಗುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ಟ್ರೀಟ್ಮೆಂಟು ಬೇಡ, ಒಂದು ಹೋಮ ಯಾಗನೂ ಬೇಡ, ಸೂಕ್ಷ್ಮದಲ್ಲಿ ಮೋಕ್ಷ ಅನ್ನೋದಿದ್ದಾರೆ. ಮತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರ, ಈ ಅಧಿದೇವತೆ ಪುಷ್ಯ ಮಹರ್ಷಿ ಅಂತ ಹೇಳ್ತೀವಿ. ಈ ಮಹರ್ಷಿ ಸಹ ಬೃಹಸ್ಪತಿ ಅಂತ ಹೇಳ್ಬೋದು. ಇವರು ಸಹ ಅರಳಿಕಟ್ಟೆಯನ್ನು ಆ ದಿನ ಪ್ರದಕ್ಷಿಣೆ ಮಾಡೋದ್ರಿಂದ ಅವರಿಗೆ ಆಪೇಕ್ಷಣೆ ಸಿಗುತ್ತೆ ಅಂತ. ಮತ್ತೆ ವಧುವರರು ಪ್ರಾಪ್ತಿ ಆಗ್ತಾರಂತೆ. ಯಾರಿಗೂ ಮದುವೆ ಆಗ್ತಾ ಇರಲ್ವೋ ಅವರು ಈ ಪೂರ್ವ ಪಾಲ್ಗುಣಿ ನಕ್ಷತ್ರದ ದಿವಸ ಒಂದು ಹರಳಿ ಮರಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಅವ್ರಿಗೆ ಆ ಒಂದು ವರನ ಬೇಕಿದ್ರೆ ವರ ಸಿಗ್ತಾನೆ, ವಧು ಬೇಕಿದ್ರೆ ವಧು ಸಿಗ್ತಾರೆ, ನಿಶ್ಚಯವಾಗಿ ಮದುವೆ ಆಗುತ್ತೆ ಅಂತ ಹೇಳ್ಬೋದು. ನಂತರ ಉತ್ತರ ಪಾಲ್ಗುಣಿ ನಕ್ಷತ್ರ, ಅಧಿದೇವತೆ ಯದುರ್ಮ ಅಂತ ಹೇಳ್ತೀವಿ. ಈ ಯಮಧರ್ಮ ಅಂತಲೂ ಹೇಳ್ಬೋದು ಇವರಿಗೆ. ಇವ್ರನ್ನ ಪೂಜೆ ಮಾಡೋದ್ರಿಂದ ಆವಾಗಲೇ ಯಮ ಅಂತ ಹೇಳಿದ್ವಿ, ಅವ್ರನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಈ ದಿನ ಪೂಜೆ ಮಾಡೋದ್ರಿಂದ ಇವರು ಏನು ಮಾಡ್ತಾರೆ, ದೇವತೆಗಳಿಗೆ ಯಾರಿಗೆ ವಿವಾಹ ಆಗ್ತಾ ಇರೋ ವಿವಾಹನೂ ಪ್ರಾಪ್ತಿ ಆಗುತ್ತೆ. ಮತ್ತು ಶೌರ್ಯ, ಧೈರ್ಯ ಬರುತ್ತೆ ಅಂತ, ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೋಸ್ಕರ ಈ ಉತ್ತರ ಪಾಲ್ಗುಣಿ ನಕ್ಷತ್ರವಾಗಿ ಮಾಡ್ಬೋದು. ಮತ್ತು ಹಸ್ತ ನಕ್ಷತ್ರ ಅಧಿದೇವತೆ ಸೂರ್ಯನಾಗಿದ್ದಾನೆ. ಸೂರ್ಯನನ್ನ ಹೂವು ಹಿಂಗೆ ಹಾಕಿದ್ವಿ ಅಂದ್ರೆ ನಮ್ಮ ಮೇಲೇನೆ ಬೀಳ್ತಾ ಇರುತ್ತೆ. ಸೂರ್ಯನ ಪೂಜೆ ಮಾಡೋಕ್ಕೆ ತುಂಬ ಕಷ್ಟ. ಅಥವಾ ಒಂದು ಪ್ರತಿಬಿಂಬ ತಂದಿಟ್ಕೊಂಡು ಪೂಜೆ ಮಾಡ್ಬೋದು. ಕೆಲವರು ಶಕ್ತಿ ಇರಲ್ಲ, ಅವ್ರು ಏನು ಮಾಡೋದು, ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಅಲ್ಲಿ ಮುಂದಿಟ್ಟಿದ್ದೀವಿ ಅಂತಂದರೆ ಆ ಸೂರ್ಯನ ಪ್ರತಿಬಿಂಬ ಅದ್ರಲ್ಲಿ ಕಾಣಿಸುತ್ತೆ. ಆ ಕೆಂಪು ದಾಸವಾಳ ಅಂತ ಹೇಳ್ತೀವಿ, ಜಪಾಕುಸುಮ ಸಂಕಾಶಂ ಅಂತ ಒಂದು ಶ್ಲೋಕ ಇದೆ. ಅಂದರೆ ಜಪಾಕುಸುಮ ಅಂದರೆ ದಾಸವಾಳ ಹೂವು ಆತನಿಗೆ ತುಂಬ ಪ್ರಿಯ ಅಂತ. ಈ ದಾಸವಾಳ ಹೂವಿನಿಂದ ಆ ಒಂದು ಸೂರ್ಯನಿಗೆ ತಟ್ಟೆಯಲ್ಲಿ ನೀರು ಹಾಕಿ ಪೂಜೆ ಮಾಡೋದ್ರಿಂದ, ನಂತರ ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಆತನಿಗೆ ಏನಾಗುತ್ತೆ, ದೀರ್ಘಾಯುಷ್ ಉಂಟಾಗುತ್ತೆ ಅಂತ. ಹಸ್ತ ನಕ್ಷತ್ರದವರು ಇದನ್ನು ಪೂಜೆ ಮಾಡಬೇಕು. ಮತ್ತೆ ಯಾಕೆ ಇದನ್ನು ಪೂಜೆ ಮಾಡಬೇಕು ಅನ್ನೋದು ಮತ್ತೆ ಹೇಳ್ತೀನಿ ನಾನು. ಈ ಹಸ್ತ ನಕ್ಷತ್ರದವರು ಈ ಸೂರ್ಯನ ಪೂಜೆ ಮಾಡೋದ್ರಿಂದ ಈತನಿಗೆ ಧನ ಅಭಿವೃದ್ಧಿ ಆಗುತ್ತೆ, ನೆಮ್ಮದಿ ಉಂಟಾಗುತ್ತೆ, ಮುಖದಲ್ಲಿ ತೇಜಸ್ಸು ಉಂಟಾಗುತ್ತೆ ಅಂತ. ಈಗ ನೋಡಿ ಏನಾಗುತ್ತೆ, ಈಗ ಫೋಟೋಜೆನಿಕ್ ಫೇಸ್ ಕೆಲವ್ರಿಗೆ ಇರುತ್ತೆ, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರ್ತಾರೆ. ವಿಡಿಯೋ ಮುಂದೆನೋ ಫೋಟೋ ಮುಂದೆ ತೆಗೆದ್ರೆ ಅವ್ರ ಪಾಪ ಅವ್ರಿಗೆ ಬೇಜಾರಾಗುತ್ತೆ, ಅಯ್ಯೋ ನಾನು ಫೋಟೋ ತೆಗಿಬರಿ ನಾನು ಚೆನ್ನಾಗಿ ಬರಲ್ಲ ಅಂತಾರೆ. ಅಂಥವರು ಈ ಹಸ್ತ ನಕ್ಷತ್ರ ದಿವಸ ಸೂರ್ಯನ ಪೂಜೆ ಮಾಡಿದ್ರೆ ಮುಖದಲ್ಲಿ ತೇಜಸ್ಸು ಬರುತ್ತೆ. ಮತ್ತೆ ಆ ಸೂರ್ಯನ ಬೆಳಕ ನೇರವಾಗಿ ತಗೊಂಡಾಗ ಮನುಷ್ಯ ಕಪ್ಪಗಾಗ್ಬಿಡ್ತಾನೆ. ನೀರಿಗೆ ತಗೊಂಡು ಆ ನೀರಿನಿಂದ ಪ್ರತಿಬಿಂಬವನ್ನು ನಾವು ತಗೊಂಡಾಗ ಮುಖದಲ್ಲಿ ಕಾಂತಿ ಬರುತ್ತೆ ಅಂತ. ಅದಕ್ಕೆ ಬೆಳಗಿನ ಜಾವನ ಎದ್ದು ಜಪ ತಪ ಮಾಡುತ್ತವರು ನೀರು ಸ್ನಾನವನ್ನು ಮಾಡಿ ಆ ಬೆಳಗಿನ ಗಾಯತ್ರಿ ಜಪಕ್ಕೆ ಸೂರ್ಯನ ಎದುರಾಗಿ ಕೂತ್ಕೊಂಡ್ಬಿಡ್ತಾರೆ ಅಂತ. ಈ ರೀತಿ ಎಲ್ಲ ಇರುತ್ತೆ. ನಂತರ ಚಿತ್ತಾ ನಕ್ಷತ್ರ ಅಧಿದೇವತೆ ತುಷ್ಟೆ ಅಂತ. ಈ ಒಂದು ಚಿತ್ತಾ ನಕ್ಷತ್ರದ ಅಧಿದೇವತೆಯನ್ನು ನಾವು ಪೂಜೆ ಮಾಡೋದ್ರಿಂದ ಆ ಒಂದು ದೇವತೆಯ ಆರೋಗ್ಯ ಮತ್ತು ಜ್ಞಾನ, ಆಹಾರ ಪ್ರಾಪ್ತಿಯಾಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಮನೆಯಲ್ಲಿ ಅಡುಗೆ ಎಲ್ಲವೂ ಮಾಡಿಟ್ಟಿರ್ತಾರೆ, ಆದರೆ ತಿನ್ನೋದಕ್ಕೆ ಆಗೋದಿಲ್ಲ, ಪಾಪ ಟೈಮ್ ಇರಲ್ಲ. ನಂತರ ಇನ್ನು ಕೆಲವರು ಏನಾಗುತ್ತೆ, ಮನೇಲಿ ಅಡುಗೆನೇ ಇರೋದಿಲ್ಲ, ಅವ್ರು ಬಂದಿದ ತಕ್ಷಣ ಎಲ್ಲರೂ ಯಾರೋ ನೆಂಟರು ಬಂದು ತಿನ್ಬಿಟ್ಟಿರ್ತಾರೆ, ಪಾಪ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಬಂದಿರ್ತಾರೆ. ಅದು ಒಂಥರ ದಾರಿದ್ರ ಅಂತಲೇ ಹೇಳ್ಬೋದು. ಈ ದಾರಿದ್ರ ದೋಷ ನಿವಾರಣೆಗೋಸ್ಕರ ಇವ್ರು ಏನು ಮಾಡ್ಬೋದು, ಚಿತ್ತಾ ನಕ್ಷತ್ರ ದಿವಸ ಆ ಒಂದು ಹಸುವನ್ನು ಪೂಜೆ ಮಾಡೋದನ್ನ ಖಂಡಿತವಾಗಿ ದಾರಿದ್ರ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಸ್ವಾತಿ ನಕ್ಷತ್ರದ ಅಧಿದೇವತೆ ವಾಯು ಅಂತ ಹೇಳ್ಬೋದು. ವಾಯುನ ನಾವು ಒಂದು ಬಿಂದಿಗೆಗೆ ಹಾಕ್ಕೊಂಡು ಅಥವಾ ಬೆಲೂನಲ್ಲಿ ಉಚ್ಕೊಂಡು ನಾವು ಪೂಜೆ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಈ ವಾಯು ನಾವು ಏನೇನು ಮಾಡ್ತೀವಿ, ಒಂದು ದೀಪವನ್ನು ಹಚ್ಬೋದು. ದೀಪವನ್ನು ಹಚ್ಚಿ ಸುಗಂಧ ಅಂತ, ವಾಯು ಅಂತಂದರೆ ಗಾಳಿ ಅಂತ, ಸುಗಂಧ ಪರಿಮಳ ದ್ರವ್ಯ ಅಂತ ಹೇಳ್ತೀವಿ. ಒಂದು ಸುಗಂಧ ದ್ರವ್ಯವನ್ನು ಅಲ್ಲಿಟ್ಟು ಆ ದ್ರವ್ಯವನ್ನು ಇಟ್ಕೊಂಡು ಆ ಒಂದು ಸುವಾಸನೆ ಮುಖಾಂತರ, ಈಗ ಗಾಳಿ ಇದ್ರೇ ಅಲ್ಲಿರ್ತಕ್ಕಂಥ ವಾಸನೆ ನಮಗೆ ಬರುತ್ತೆ ಅಂತ, ಸುಗಂಧ ದ್ರವ್ಯಗಳಲ್ಲಿ ವಾಯುಪುರುಷ ಇರ್ತಾನೆ ಅಂತ. ಆ ಸುಗಂಧ ದ್ರವ್ಯಗಳಿಗೆ ಪೂಜೆ ಮಾಡೋವಂಥದ್ದು ಅಥವಾ ಅದನ್ನು ದಾನ ಮಾಡುವಂಥದ್ದು ಊದುಬತ್ತಿ ಆಗಿರ್ಬೋದು, ಅದನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟರು ಆ ಪ್ರತಿಫಲ ಸಿಗುತ್ತೆ. ಅಂದರೆ ಸ್ವಾತಿ ನಕ್ಷತ್ರ ದಿವಸ ಯಾರು ಸುಗಂಧ ದ್ರವ್ಯಗಳನ್ನು ಪೂಜೆ ಮಾಡ್ತಾರೋ ಅವರಿಗೆ ದೈವಿಕ ಶಕ್ತಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಏನಾಗುತ್ತೆ ನೋಡಿ, ಎಷ್ಟೋ ಜನ ಗುರುಜಿ ನಾನು ಪೂಜೆ ಮಾಡ್ತಾನೇ ಇದ್ದೀನಿ, ಜನ್ಮಾಂತರವಾಗಿ ಮಾಡ್ತಾ ಇದ್ದೀನಿ, ನನಗೆ ದೇವರು ಒಳ್ಳೇದೇ ಮಾಡಿಲ್ಲ, ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ದೇನೆ ಅಂಥವರು ಸ್ವಾತಿ ನಕ್ಷತ್ರ ದಿವಸ ಈ ಸುಗಂಧ ದ್ರವ್ಯಗಳನ್ನ ಇಟ್ಟು ಪೂಜೆ ಮಾಡಿ ಅವ್ರನ್ನ ಯಾರಿಗಾದ್ರೂ ದಾನ ಕೊಟ್ಟರೆ ಆ ಪೂಜೆ ಏನು ಫಲ ಬರುತ್ತೋ ಅವ್ರ ಹಿಂದಿನ ಮಾಡಿರ್ತಕ್ಕಂಥ ಫಲನೂ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು, ದೈವ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ವಿಶಾಖ ನಕ್ಷತ್ರ ಅಧಿದೇವತೆ ಇಂದ್ರಾಗ್ನಿ ಅಂತ. ಆಗ್ಲೇ ಹೇಳಿದೆ, ಅಗ್ನಿಯಲ್ಲಿ 7 ವಿಧ ಇದೆ, ಅದರಲ್ಲಿ ಇಂದ್ರನ ಹತ್ರ ಸಹ ಒಂದು ಅಗ್ನಿ ಇರುತ್ತೆ. ಅದರಿಂದ ದೀಪದ ಮುಖಾಂತರ ನಾವು ಪೂಜೆ ಮಾಡ್ಬೋದು. ಇದು ಇಂದ್ರಾಗ್ನಿಯನ್ನು ಪೂಜೆ ಮಾಡೋದ್ರಿಂದ ಧನ ಮತ್ತು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ. ಕೆಲವರು ಏನು ಅನ್ಕೊಂಡ್ರು ಆಗೋದೇ ಇಲ್ಲ,
ಎಲ್ಲ ಇರುತ್ತೆ, ದುಡ್ಡು ಆಸ್ತಿ ಅಂತಸ್ತು ಇರುತ್ತೆ. ಇವರು ಸ್ವಭಾವದಿಂದ ಸ್ವಂತವಾಗಿ ಏನಾದರೂ ಒಂದು ಇರ್ತಾ ತೊಗೊಂಬೇ ನಾನು ಈ ರೀತಿ ಮಾಡಬೇಕಪ್ಪ, ನನ್ನ ಜೀವನದಲ್ಲಿ ಈ ರೀತಿ ಇರಬೇಕು ಅಂತ ಈ ರೀತಿ ಅನ್ಕೊಳ್ಳೋರು ಖಂಡಿತವಾಗ್ಲೂ ಅವ್ರು ಏನು ಅನ್ಕೊಂಡ್ರು ಆಗೋದೇ ಇಲ್ಲ. ಅಂಥವ್ರು ಏನು ಮಾಡ್ತಾರೆ, ಏನು ಮಾಡಬೇಕು, ವಿಶಾಖ ನಕ್ಷತ್ರ ದಿವಸ ಒಂದು ದೀಪವನ್ನು ಹಚ್ಕೊಂಡು ಆ ದೀಪವನ್ನು ಪೂಜೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡೋದಾದರೆ ಖಂಡಿತವಾಗಿಯೂ ಅವರು ನೆನೆಸಿದ್ದು ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ನಂತರ ಅನುರಾಧ ನಕ್ಷತ್ರ. ಈ ಅನುರಾಧ ನಕ್ಷತ್ರ ಮಿತ್ರ ದೇವತೆ ಅಂತ ಹೇಳ್ತೀವಿ ನೋಡಿ. ಅಧಿದೇವತೆಗಳು ಮಿತ್ರ ದೇವತೆಗಳು ಇದರಲ್ಲಿ ಬೇರೆ ಬೇರೆ ವಿಧಾನದಲ್ಲಿದೆ. ಈ ಮಿತ್ರ ದೇವತೆ ಅಂತಂದಾಗ ಈಗ ಒಂದು ಸುಬ್ರಹ್ಮಣ್ಯನ ನಾವು ಉದಾಹರಣೆಗೆ ತಗೊಳ್ಳೋಣ. ಆತನ ಮಿತ್ರ ದೇವತೆ ಯಾವುದು ಅಂತಂದ್ರೆ ರಾಹು ಅಂತ ಹೇಳ್ಬೋದು. ಅಂತಂದರೆ ಇವರು ಒಂದು ಮಿತ್ರ ದೇವತೆಗಳು ಅಂದರೆ ಗ್ರಾಮ ದೇವತೆ ಅಂತಲೂ ಹೇಳ್ಬೋದು ಅಥವಾ ಮನೆ ದೇವರು ಅಂತ ಹೇಳ್ಬೋದು. ಈ ಅನುರಾಧ ನಕ್ಷತ್ರದವರು ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಅಥವಾ ಮಹಾವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಆ ದಿನ ಖಂಡಿತವಾಗಿಯೂ ಅವರ ನೆನೆಸಿದ್ದು ಸಿಗುತ್ತೆ. ಮತ್ತು ಮನೆಯಲ್ಲಿ ದಾರಿದ್ರ್ಯ ಹೋಗ್ಬಿಡುತ್ತೆ. ಕೆಲವರಿಗೆ ಎಷ್ಟು ದುಡ್ಡು ಬಂದರೂ ಮನೆಯಲ್ಲೇ ನಿಲ್ಲಲ್ಲ. ಅಂಥವ್ರು ಏನು ಮಾಡ್ಬೋದು, ಅನುರಾಧ ನಕ್ಷತ್ರ ದಿವಸ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕುಂಕುಮ ತೊಗೊಂಬಂದು ಆ ದೇವಿನ ಸ್ಮರಣೆ ಮಾಡಿದ್ರು ಆ ಮನೇಲಿ ದುಡ್ಡು ನಿಲ್ಲುತ್ತೆ ಅಂತ ಹೇಳ್ಬೋದು. ಓಕೆ, ಕೊನೆಯದಾಗಿ ಹೇಳೋದಾದ್ರೆ ಇವಾಗ ಆರಾಧನೆ ಮಾಡೋದಕ್ಕೆ ಎಲ್ಲರಿಗೂ ಮನಸ್ಸಿರುತ್ತೆ, ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಅವ್ರು ಇರೋದಕ್ಕೆ ಸಾಧ್ಯ ಆಗಲ್ಲ. ಅಂತಹವರು ಸರಳವಾಗಿ ಆರಾಧನೆ ಹೇಗೆ ಮಾಡ್ಕೋಬಹುದು? ಸರಳವಾಗಿ ನಾಮಸ್ಮರಣೆ ಅಂತ ಹೇಳ್ಬೋದು. ಖಂಡಿತವಾಗಿ ಈಗ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅನುಕೂಲ ಆಗೋದಿಲ್ಲ. ಕೆಲವರು ಕುಂಡ್ರಿರ್ತಾರೆ, ಕೂಡ್ರಿರ್ಬೋದು, ಅಥವಾ ಕರ್ಕೊಂಡು ಹೋಗೋದು ವ್ಯವಸ್ಥೆ ಇರಲ್ಲ. ಕೆಲವರು ಅಜ್ಜಿ ತಾತ ಆಗಿರ್ತಾರೆ, ಪಾಪ ಯಾರು ಅವ್ರಿಗೆ ಸಪೋರ್ಟ್ ಇಲ್ಲ. ಅಂಥವ್ರು ಮನೆಯಲ್ಲಿ ಕೂತ್ಕೊಂಡು ನಾಮಸ್ಮರಣೆ ಮಾಡೋದೇ ಅವ್ರಿಗೆ ಮಹಾಫಲ. ಅಂತಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಒಂದು ತಕ್ಕಡಿ ಉದಾಹರಣೆ ಕೊಡ್ತೀನಿ ನಾನು. ಈ ಒಂದು ತಕ್ಕಡಿ ವ್ಯಾಪಾರಸ್ಥ ಏನು ಮಾಡ್ತಾನೆ, ಡೈಲಿ ನೀನು ತಕ್ಕಡಿ ಹಿಂಗೆ ಹಿಡ್ಕೊಂಡಿದ್ದಾಗ ಆತನ ಏನು ಮಾಡ್ತಾನೆ, ಈ ಕಡೆ ಕಲ್ಲಿಡ್ತಾನೆ, ಈ ಕಡೆ ಕಮ್ಮಿ ಮಾಡ್ತಾನೆ, ಈ ಕಡೆ ಏನೋ ಒಂದು ಎಕ್ಸಸೈಸ್ ಅಲ್ಲಿ ಮಾಡ್ತಾ ಇರ್ತಾನೆ. ಏನು ಮಾಡಿದ್ರು ಸಹ ಅವನ ಗುರಿ ಮಾತ್ರ ಮುಳು ಮೇಲೇನೆ ಇರುತ್ತೆ. ಅಂತಂದ್ರೆ ಇವರು ಸಹ ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೂ ಭಗವಂತನ ಸ್ಮರಣೆ ಮಾಡಿ ಅಡುಗೆ ಮಾಡಿದ್ರೆ ಅದೇ ಪ್ರಸಾದ ಆಗುತ್ತೆ. ನಂತರ ಮನೆಯಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಪೂಜೆ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಧನ್ಯವಾದ. ಅಂದ್ರೆ ದೇವರ ಆರಾಧನೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ ದೇವಿಶ್ರೀ ಅವರೇ. ಧನ್ಯವಾದ ಆಚಾರ್ಯ ಅವರೇ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ದೇವರು ಎಲ್ಲದರಲ್ಲೂ ಇದ್ದಾನೆ, ಆದರೆ ಸರಳವಾಗಿ ನಾಮಸ್ಮರಣೆ ಮೂಲಕ ಕೂಡ ಆತನನ್ನು ಒಲಿಸ್ಕೋಬಹುದು. ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.